ಕೊಡಲೇಬೇಕು. ನೀಟ್ ಪತ್ರಿಕೆ ಸೋರಿಕೆ ಮಾಡಿರುವ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ಅವರನ್ನು ವಜಾ ಮಾಡಲೇಬೇಕು. ಮಾರಕವಾಗಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಯುವಕರ ಭವಿಷ್ಯತ್ತಿಗೆ ಮಾರಕವಾಗಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. 2 ಕೋಟಿ ಉದ್ಯೋಗದ ಬಗ್ಗೆ 2 ಕೋಟಿ ನಾಟಿಯನ್ನು ಕೊಟ್ಟಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ? ಬಡವರ ವಿದ್ಯಾರ್ಥಿಗಳ ಹೊಟ್ಟೆ ಬೆಲೆ ಮಾಡಿದೆ ಅಂತ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅವರ ಅಭ್ಯಾಸಕ್ಕೆ ಹೇಳಿ ಧಿಕ್ಕಾರ. ನಿಮ್ಮನೆ ಮಕ್ಕಳನ್ನ ದೆಹಲಿಯಲ್ಲಿ ಯಾವ ರೀತಿ ಹೊಡಿತಾ ಇದ್ದಾರೆ, ಬೂಟ್ ಕಾಲಲ್ಲಿ ಓದಿತಾ ಇರ್ತಕ್ಕಂಥದ್ದು, ಇವತ್ತು ನೀಟ್ ಪರೀಕ್ಷೆಯಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ನಾವು ಪ್ರಕಾಶಲ್ಲಿ ತೋರಿಸಿದ್ದೇವೆ. ದಯವಿಟ್ಟು ಅದನ್ನ ಪ್ರದರ್ಶನ ಮಾಡ್ರಿ. ಹಣವಂತರು ಕೈ ಸಣ್ಣ ಮಾಡಿದರು ಕತ್ತಲ ಎಲ್ಲೂ ಕತ್ತಲ ಹಾಲು ತಕ್ಕಾರೋ ಕಾಣದ ಸ್ವಾತಂತ್ರ್ಯ ನಲವತ್ತೆಲ್ಲರ ಸ್ವಾತಂತ್ರ್ಯ ಯಾರಿಗೆ ಸರ್ಕಾರ ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಏನು ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಪರಿಶಿಷ್ಟ ವರ್ಗಗಳ ವಿಭಾಗ ಕೋಲಾರ ಜಿಲ್ಲೆಯ ವತಿಯಿಂದ ಏನಿವತ್ತು ನಾವು ಈ ಮುಂದಿನ ಮೆರವಣಿಗೆ ಮುಖಾಂತರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಲು ಏನು ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ಇದಕ್ಕೆ ನಮ್ಮ ಬಯಸಿರುವ ಎಲ್ಲ ನಮ್ಮ ಸಹೋದರರಿಗೆ ಮೊದಲನೇದಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತೇನು ಸುಮಾರು ದಿವಸಗಳಿಂದ ಇದೇನು ನೀಟ್ ಎಕ್ಸಾಮ್ ಅಲ್ಲಿ ಅಕ್ರಮ ಆಗಿದೆ ಅಂತೇಳಿ ಎಷ್ಟೋ ಸಾರಿ ನಾವು ರಾಜ್ಯದಿಂದ ಡೆಲ್ಲಿವರೆಗೂ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಈ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಅವರು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇದೊಂದು ದುರದೃಷ್ಟಕರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಸಕ್ ಬಯಸ್ತೀನಿ. ಏನು ನಮ್ಮ ಎಲ್ಲ ಅದನ್ನ ವಿರೋಧಿಸಿ ಸುಮಾರು ಏನು ನಮ್ಮ ನೀಟ್ ಎಕ್ಸಾಮ್ ಅಲ್ಲಿ ಎಲ್ಲ ಭಾಗವಹಿಸಿದ್ರು ಎಲ್ಲಾ ಮಕ್ಕಳು ಇವತ್ತು ಪ್ರತಿಯೊಂದು ಮಗು ಕೂಡ ಕಣ್ಣೀರಾಗ್ದೆ ಮನೆಗೆ ಹೋಗಿಲ್ಲ. ಪ್ರತಿಯೊಂದು ಮಗು ಕೂಡ ಕಣ್ಣೀರಾಗ್ದೆ ಮನೆ ಹೋಗಿಲ್ಲ. ಯಾಕೆಂದ್ರೆ ಸುಮಾರು 26ರಿಂದ 27 ಜನ ಏನ್ ಈ ಘಟನೆ ಆಗಿದೆ ಇದಕ್ಕೋಸ್ಕರಾಗಿ ಅವರು ಸೂಸೈಡ್ ಮಾಡ್ಕೊಂಡ್ರು. ನೇರವಾಗಿ ಇದನ್ನ ಯಾರು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದಾರೋ ಅವ್ರ ಮೇಲೆ ವಿರೋಧ ಮಾಡಿ ಸೂಸೈಡ್ ಮಾಡ್ಕೊಂತಾರೆ. ಇದಾದ ಕೂಡ ಕೇಂದ್ರ ಸರ್ಕಾರ ಬಂದು ಮಾತಾಡಿಲ್ಲ. ಅದು ಸರಿ, ಅದು ಹೋದೇ ಹೋಗ್ಲಿ. ಇದು ಯಾರು ಹೊಣೆಯಾಗಿರ್ತಾರೋ ಅವ್ರು ರಾಜೀನಾಮೆ ಕೂಡ ತಗೊಳ್ಳಿಲ್ಲ. ರಾಜೀನಾಮೆ ಬೇಡ ರೀ, ಅಟ್ಲೀಸ್ಟ್ ನಿಮಗೆ ಈ ಜನಗಳ ಸಾವಾಗಿದೆಯಲ್ಲ ಇದಕ್ಕಾಗಿ ಬೆಲೆ ಕೊಟ್ಟು ಅವ್ರು ಮಜಾ ಮಾಡಬೇಕಾಗಿತ್ತು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ರಾಜಕಾರಣ ಮಾಡ್ತಾರೆ, ಬಟ್ ಯಾರು ಜನಗಳ ಸಾವು ಮೇಲೆ ರಾಜಕಾರಣ ಮಾಡೋದು ಈ ರಾಜಕಾರಣದಲ್ಲಿ ಶೋಭೆ ತರಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಈ ರಾಹುಲ್ ಗಾಂಧಿ ಅವರು ಏನು ಈ ಪ್ರತಿಭಟನೆಯಲ್ಲಿ ಡೆಲ್ಲಿಯಲ್ಲಿ ಭಾಗವಹಿಸಿ ಪ್ರತಿಭಟನೆ ವಿರೋಧವಾಗಿ ಪ್ರತಿಭಟನೆ ಮಾಡಕ್ ಕೊಟ್ಟಿದ್ದಾರೋ ಅದಕ್ಕೆ ಇವತ್ತೆಲ್ಲ ನಾಳೆ ಜಯವಾಗ್ತದೆ. ಈ ಬಿಜೆಪಿ ಸರ್ಕಾರ ತೆಗೆಯುವಂತ ಕಾಲ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತು ಮುಗ್ತಾ ಇದ್ದೀನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆದ ಪುಕ್ಕಲ ಪ್ರಧಾನಿ ಮೋದಿಗೆ